ವಾಲ್ಮೀಕಿ ನಿಗಮ ಹಗರಣದಲ್ಲಿ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಬಂಧನ ಆಗಿದೆ. ಇಡಿ ಅಧಿಕಾರಿಗಳಿಂದ ನಾಗೇಂದ್ರ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನು ನಾಗೇಂದ್ರ ಬಂಧನದ ಬಗ್ಗೆ ಸ್ಪೀಕರ್ಗೆ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಂಗೆ ನಿನ್ನೆ ಸ್ಪೀಕರ್ ಕಚೇರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಇಡಿ ಅಧಿಕಾರಿಗಳು. ಇಮೇಲ್ ಮೂಲಕವಾಗಿ ನಾಗೇಂದ್ರ ಬಂಧನದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಳೆದ 3 ದಿನಗಳಿಂದ ಮಾಜಿ ಸಚಿವ ನಾಗೇಂದ್ರ ಇಡಿ ವಶದಲ್ಲಿದ್ದಾರೆ. ಈಗ ನಾಗೇಂದ್ರ ಅವರಿಗೆ ಡ್ರಿಲ್ ಶುರುವಾಗಿದೆ. ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಇಡಿ ಅಧಿಕಾರಿಗಳು. 187 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 3 ದಿನಗಳಿಂದ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನಷ್ಟು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಸ್ಪೀಕರ್ಗೆ ಮಾಹಿತಿ ಹೋಗಿದೆ ನಾಗೇಂದ್ರ ಅವರ ಬಂಧನಕ್ಕೆ ಸಂಬಂಧಪಟ್ಟಂಗೆ, ಅದೊಂದು ಪ್ರೊಸೀಜರ್ ಇರುತ್ತೆ. ಈಗ 3 ದಿನಗಳಿಂದ ನಾಗೇಂದ್ರ ಇಡಿ ಅಧಿಕಾರಿಗಳ ವಶದಲ್ಲಿದ್ದಾರೆ. ಪ್ರಾಥಮಿಕವಾಗಿ ಮೊನ್ನೆ ಮಾಧ್ಯಮಗಳಿಗೆ ಮಾತನಾಡಿದ್ರು ನಾಗೇಂದ್ರ, ನನಗೇನು ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ. ಇನ್ನು ಮುಂದೆ ಏನಾದರೂ ವಿಚಾರ ಹೊರಬರಬಹುದಾ? ಏನಾದರೂ ಡೀಟೇಲ್ಸ್ ಇದೆಯಾ? ಅರುಣ್, ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಒಬ್ಬ ಶಾಸಕರನ್ನ ವಶಕ್ಕೆ ಪಡಿಬೇಕಾದ್ರೆ ಅದನ್ನ ಸ್ಪೀಕರ್ಗೆ ತಿಳಿಸಬೇಕಾದಂತದ್ದು ಒಂದು ಸಂಪ್ರದಾಯ. ಸ್ಪೀಕರ್ಗೆ ತಿಳಿಸಿ ಅವರನ್ನ ವಶಕ್ಕೆ ಪಡಿಬೇಕು. ಅಧಿವೇಶನ ನಡೆಯೋದಕ್ಕೂ ಮುಂಚೆ ಶಾಸಕರನ್ನ ವಶಕ್ಕೆ ಪಡಿಬೇಕಾದ್ರೆ ಆ ವಶಕ್ಕೆ ಪಡೆದ ಬಗ್ಗೆ ಸ್ಪೀಕರ್ಗೆ ಒಂದು ಮಾಹಿತಿಯನ್ನ ಯಾರು ಬಂಧನಕ್ಕೆ ಯಾವ ಸಂಸ್ಥೆ ಅವರನ್ನ ವಶಕ್ಕೆ ಪಡೆದಿರುತ್ತೋ ಅವರು ಒಂದು ಮಾಹಿತಿಯನ್ನ ನೀಡಬೇಕಾಗುತ್ತೆ. ಅದೇ ರೀತಿ ಅದರ ಪ್ರಕಾರ, ನಿಯಮದ ಪ್ರಕಾರ ಈಗಾಗಲೇ ನಾಗೇಂದ್ರ ಅವರನ್ನ ವಾಲ್ಮೀಕಿ ನಿಗಮದ ಏನು ಅವ್ಯವಹಾರ ಇದೆ ಅದರ ಪ್ರಕರಣದಲ್ಲಿ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಹಾಗಾಗಿ ಅವರನ್ನ ಬಂಧನಕ್ಕೆ ಪಡೆದಿದ್ದೀವಿ ಅನ್ನುವ ಒಂದು ಮಾಹಿತಿಯನ್ನ ಮೇಲ್ ಮೂಲಕ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಇಡಿ ಅಧಿಕಾರಿಗಳು ತಿಳಿಸಿರುವಂತದ್ದು. ಹಾಗಾಗಿ ಈಗಾಗಲೇ ಏನು 2-3 ದಿನಗಳಿಂದ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಸ್ಪೀಕರ್ಗೆ ತಿಳಿಸಬೇಕಾದಂತಹ ಹಿನ್ನೆಲೆಯಲ್ಲಿ ಮೇಲ್ ಮೂಲಕ ಅವರಿಗೆ ಒಂದು ಮಾಹಿತಿಯನ್ನ ಈಗಾಗಲೇ ರವಾನೆಯನ್ನ ಮಾಡಲಾಗಿದೆ. ನಾಗೇಂದ್ರ ಅವರು ಎಲ್ರಿಗೂ ತಿಳಿದಿರೋ ಹಾಗೆ ಈಗಾಗಲೇ ಇಡಿ ಅಧಿಕಾರಿಗಳ ವಶದಲ್ಲಿದ್ದಾರೆ. ಈ ಒಂದು ಪ್ರಕರಣದ ಬಗ್ಗೆ ಅವರ ಬಳಿ ಏನೆಲ್ಲ ಮಾಹಿತಿ ಇದೆ ಅದನ್ನ ಇಡಿ ಅಧಿಕಾರಿಗಳಿಗೆ ನೀಡಬೇಕಾಗುತ್ತೆ. ಇಡಿ ಅಧಿಕಾರಿಗಳು ಅವರಿಗೆ ಪ್ರಶ್ನೆಗಳನ್ನ ಕೇಳುವ ಮೂಲಕ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಏನೆಲ್ಲ ಹಗರಣ ಆಯಿತು, ಎಷ್ಟು ಕೋಟಿ ಹಗರಣ ಆಯಿತು, ಇತ್ಯಾದಿ ವಿಚಾರಗಳ ಬಗ್ಗೆ ಅಧಿಕಾರಿಗಳು ಅವರನ್ನ ವಿಚಾರಣೆಗೆ ಒಳಪಡಿಸ್ತಾ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಸುರೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.